ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಇವತ್ತು ಸಲಾರ್ ಅಂದರೆ ಫ್ಯಾನ್ ಶೋ ಇತ್ತು BTM ಲೇಔಟಲ್ಲಿ. ಸೊ ಅಲ್ಲಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು, ಉಗ್ರಂ ಸಿನಿಮಾ ಕನ್ನಡ ಮೂವಿ ನೋಡಿದ್ದೀರ ಎಲ್ಲರೂ ಕೂಡ. ಸೊ ತೆಲುಗು ಆಡಿಯನ್ಸ್ಗಂತೂ ಇದಂತೂ ಒಂದು ರೀತಿ ಅಲ್ಟಿಮೇಟ್ ಸಿನಿಮಾ ಅಂತಲೇ ಹೇಳ್ಬೋದು. ಬಟ್ ಕನ್ನಡ ಆಡಿಯನ್ಸಿಗೆ ಆದರೆ ನಾನು ಆಸ್ ಎ ಬೀಂಗ್ ಎ ಕನ್ನಡ ಆಡಿಯನ್ಸ್ ಉಗ್ರಂ ನೋಡಿರೋದ್ರಿಂದ ಸ್ಟೋರಿ ಮುಂಚೆನೇ ಗೊತ್ತಿದೆ. ಸ್ಟೋರಿ ಮುಂಚೆ ಗೊತ್ತಿರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲೂ ಬಿಲ್ಡ್ ಆಗಿಲ್ಲ. ಆ್ಯಕ್ಚುಲಿ ನನಗೆ ವಾಟ್ಸ್ ನೆಕ್ಸ್ಟ್ ಅನ್ನೋದು ಕ್ಯೂರಿಯಾಸಿಟಿ ಎಲ್ಲೂ ಬಿಲ್ಡ್ ಆಗಿಲ್ಲ. ಮತ್ತು ಹೆಂಗಿದೆ ಅಂತಂದರೆ ಕಂಪ್ಲೀಟಾಗಿ KGF ಅಲ್ಲಿ ಹೆಂಗೆ ಮೇಕಿಂಗ್ ನೋಡಿದ್ವು, ಸೊ ಅದೇ ಥರನೇ ಉಗ್ರಂ ಅಪ್ಗ್ರೇಡೆಡ್ ವರ್ಷನ್, ಅಂದರೆ ಉಗ್ರಂನ KGF ರೇಂಜಲ್ಲಿ ಮಾಡಿದ್ರೆ ಹೇಗಿರುತ್ತೋ ಸಿನಿಮಾ, ಅದೇ ರೀತಿ ಈ ಸಿನಿಮಾ ಕೂಡ. ಇದರಲ್ಲಿ ನಮ್ಮ ಗುಲ್ಟು ನವೀನ್ ಶಂಕರ್ ಅವರಿದ್ದಾರೆ, ಪ್ರಮೋದ್ ಅವರಿದ್ದಾರೆ, ಆಮೇಲೆ ದೇವರಾಜ್ ಅವರಿದ್ದಾರೆ, ಇನ್ನು ಸೈಡ್ ಆ್ಯಕ್ಟರ್ಸ್ಗಳ ಇದರ ಹೆಸರುಗಳೆಲ್ಲ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ನೋಡಿದ್ದು ತೆಲುಗು ವರ್ಷನ್ನು, ಯಾಕಂದರೆ ಅಷ್ಟು ಬೇಗ ತೆಲುಗು ವರ್ಷನೇ ರಿಲೀಸ್ ಆಗಿತ್ತು. ಕನ್ನಡ ವರ್ಷನ್ ಎಲ್ಲೂ ರಿಲೀಸ್ ಆಗಿರಲಿಲ್ಲ. ಆಮೇಲೆ ಪ್ರಭಾಸ್ ಅವರ ಎಲಿವೇಶನ್ ಕೆಲವೊಂದು ಸೀನ್ಗಳು ಇರ್ತವೆ, ವಾವ್ ಫ್ಯಾಕ್ಟರ್ ಅಂತಾರಲ್ಲ, ಎಲಿವೇಶನ್ ಆಗಲಿ ವಾವ್ ಫ್ಯಾಕ್ಟರ್ ಆಗಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಇದು ಪ್ರಭಾಸ್ ಅವರಿಗೆ ಏನು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿರೋ ಅಂತ ಹೀರೋನ ಇಟ್ಕೊಂಡು ಒಂದು ಕಮ್ ಬ್ಯಾಕ್ ಸಿನಿಮಾ ಮಾಡ್ತಾರಲ್ಲ. ಸೊ ಪ್ರಶಾಂತ್ ನೀಲ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಇದರಿಂದ. ಯಾಕಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ರಾಧಾಶ್ಯಾಮಿಂದ ಆಗಲಿ ಸಾಹೋ ಆಗಲಿ, ಅಷ್ಟು ಹಿಟ್ ಆಗಲಿಲ್ಲ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅದು. ಬಟ್ ಈ ಸಲಾರ್ ಸಿನಿಮಾದಿಂದ ಅವರು ಒಳ್ಳೆ ಕಮ್ ಬ್ಯಾಕ್ ಸಿಕ್ಕಿದೆ ಅವ್ರಿಗೆ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಸಿನಿಮಾದಲ್ಲಿ ನೀವು ನಾನು ಹೇಳ್ದಲ್ಲ ಉಗ್ರಂ ಅಂತ, ಸೊ ಉಗ್ರಮಲ್ಲಿ ಕೆಲವೊಂದು ಉಗ್ರಮಲ್ಲೇ ಇಷ್ಟ ಆಯ್ತು ಆ್ಯಕ್ಚುಲಿ ಕೆಲವೊಂದು ಸೀನ್ಸ್ಗಳು ಕಂಪೇರ್ ಟು ಸಲಾರ್. ಯಾಕಂತಂದರೆ ಉಗ್ರಮಲ್ಲಿ ಒಂದು ದ ವೇ ಆಫ್ ನರೇಷನ್ ತುಂಬ ಚೆನ್ನಾಗಿತ್ತು, ಇದರಲ್ಲೂ ಕೂಡ ಚೆನ್ನಾಗಿದೆ. ಬಟ್ ಇದು ಬೇರೆ ರೀತಿ ನರೇಷನ್ ಕೊಟ್ಟಿದ್ದಾರೆ. ಸೇಮ್ ಸ್ಟೋರಿ ಲೈನು, ಸೇಮ್ ಕತೆ, ಬಟ್ ಹೇಳೋ ರೀತಿ ಬೇರೆ ಇದೆ. ಹಾಗೆ ಸಿನಿಮಾದಲ್ಲಿ ಯಶ್ ಕೂಡ ಇದ್ದಾರೆ ಅಂತಂದರೆ ಜಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು ಥ್ಯಾಂಕ್ಸ್ ನೇಮ್ ಕಾರ್ಡಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂತು. ಆ್ಯಂಡ್ ಎಸ್ಪೆಷಲಿ ಅದು ನೇಮ್ ಬಂದು ಹೋಗಿದ ತಕ್ಷಣ ನಮ್ಮ ಅಪ್ಪು ಅವರದು ಹಳೆ ಸಣ್ಣ ಸಣ್ಣ ಫೋಟೋಗಳು ಮತ್ತು ಸಣ್ಣ ಸಣ್ಣ ಕ್ಲಿಪ್ಗಳೆಲ್ಲ ಆ್ಯಡ್ ಮಾಡಿ ಒಂದು ಲೈಕ್ ಒಂದು ಟ್ರಿಬ್ಯೂಟ್ ಕೊಟ್ಟರು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅದನ್ನು ನೋಡೋಕ್ಕೆ ಅಂತಲೇ 2 ಸಲ ಹೋದೆ ಸಿನಿಮಾಗೆ. ತುಂಬ ಖುಷಿ ಆಯಿತು ಅಪ್ಪೂರ್ನ ನೋಡಿ. ಅದು ಸಲಾರ್ ತೆಲುಗು ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಇದರಲ್ಲಿ ಯಶ್ ಅವರು ಇಲ್ಲ, ಆ್ಯಂಡ್ ಇದು KGFಗೂ ಲಿಂಕ್ ಆಗಿಲ್ಲ, ಯಾವುದೇ ಥರ ಬೇರೆ ಸಿನಿಮಾಗಳಿಗೆ ಲಿಂಕ್ ಆಗಿಲ್ಲ. ಯಾಕಂದರೆ KGF 1 2ಗೆ ಯಾವ ಥರ ಸ್ಟೋರಿ ಲಿಂಕ್ ಆಗಿಲ್ಲ. ಸೊ ಅದು ಕಂಪ್ಲೀಟ್ ಇದು ಬೇರೆ, ಇದು ಕಂಪ್ಲೀಟ್ ಬೇರೆ. ಸೊ ಎಲ್ಲರೂ ಯಶ್ ಇದ್ದಾರೆ ಅಂದ್ಕೊಂಡಿದ್ರು, ಸೊ ಯಶ್ ಅವರು ಇಲ್ಲ ಇದರಲ್ಲಿ. ಸಿನಿಮಾದಲ್ಲಿ ಪ್ರಭಾಸ್ ಅವರ ಫ್ರೆಂಡು ಪೃಥ್ವಿರಾಜನ್ ಆ್ಯಕ್ಟ್ ಮಾಡಿರ್ತಾರೆ. ಅವರ ಪರ್ಫಾರ್ಮೆನ್ಸ್ ಲೈಕ್ ಫಸ್ಟ್ ಹಾಫಲ್ಲಿ ಏನೂ ಅಷ್ಟಿರಲ್ಲ, ಬಟ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸಲ್ಲಂತೂ ನೆಕ್ಸ್ಟ್ ಲೆವೆಲ್. ಅವ್ರದ್ದೊಂದು ಫೈಟಿಂಗ್ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟಿಂಗ್ ಸೀನ್ ಇದೆ, ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸು. ಆ್ಯಂಡ್ ಪ್ರಭಾಸ್ ಅವ್ರಿಗೆ ಇದರಲ್ಲಿ ತುಂಬ ಡೈಲಾಗ್ಸ್ಗಳೇ ಇಲ್ಲ ಆ್ಯಕ್ಚುಲಿ. ಕೆಲವೊಂದು ಸಣ್ಣ ಪುಟ್ಟ ಡೈಲಾಗ್ಸ್ಗಳು ಬಿಟ್ಟರೆ ಇವನ್ ಮಾತು ಆಗಲಿ ಅಷ್ಟು ಇಲ್ಲ. ಬೇರೆ ಕಂಪೇರ್ ಟು ಬೇರೆ ಯಾರೋ ಆ್ಯಕ್ಟರ್ಸ್ಗೆ ಎಲ್ಲ ಹೀರೋ ಮದರ್ಗೆ ಇರೋವಂಥ ಡೈಲಾಗ್ಗಳು ಪ್ರಭಾಸ್ಗಿಲ್ಲ ಆ್ಯಕ್ಚುಲಿ. ಸುಮ್ಮನೆ ಸೈಲೆನ್ಸಲ್ಲೇ ಒಂದು ಅವರು ಫುಲ್ ಮೂವಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ನವೀನ್ ಶಂಕರ್ ಅವರು ಸಿಕ್ಕಾಪಟ್ಟೆ ಒಂದು ಒಂಥರ ಟೆರರ್ ಲುಕ್, ಒಂಥರ ಮ್ಯಾಸಿವ್ ಲುಕ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ಬೋದು. ಯಾಕಂದರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವ್ರದ್ದು ತುಂಬ ಇಷ್ಟ ಆಯ್ತು ನನಗಂತೂ. ಮತ್ತು ಅದು ಬಿಟ್ಟರೆ ನನಗೆ ಟು ಬಿ ಹಾನೆಸ್ಟ್ ಪ್ರಭಾಸ್ ಅವ್ರ ತಾಯಿ ಕ್ಯಾರೆಕ್ಟರ್ಗೆ ಹೆವಿ ಓವರ್ ಡೈಲಾಗ್ಗಳು ಕೊಟ್ಬಿಟ್ಟಿದ್ದಾರೆ. ಅಂದರೆ ಲೈಕ್ ಪ್ರತಿಯೊಂದಕ್ಕೂ ಓವರ್ ರಿಯಾಕ್ಟ್ ಮಾಡೋದು,
ಮೇ ಬಿ ಸ್ಕ್ರೀನ್ ಪ್ಲೇಲಿ ಆ ಥರ ಇರ್ಬೋದೇನೋ, ಬಟ್ ಆಸ್ ಎ ಆಡಿಯನ್ಸ್ ಆಗಿ ಅವ್ರು ಕೊಟ್ಟಿರೋ ಅಂಥ ಸ್ಕ್ರೀನ್ ಶೇರಿಂಗ್ ಆಗಲಿ ಇಲ್ಲಾಂದರೆ ಡೈಲಾಗ್ಗಳಾಗಲಿ ಹೆವಿ ಓವರ್ ರಿಯಾಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ, ಅದು ಇಷ್ಟ ಆಗಲಿಲ್ಲ. ಸೊ ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ನಾವು ನೋಡಿರೋ ಹಂಗೆ ಅಷ್ಟು ತಾಯಿಯನ್ನು ರಿಯಾಕ್ಟ್ ಆಗಲ್ಲ, ಬಟ್ ಪ್ರತಿಯೊಂದಕ್ಕೂ ಇದರಲ್ಲಿ ಓವರ್ ರಿಯಾಕ್ಟಿಂಗು, ಒಂಥರ ಓವರ್ ರಿಯಾಕ್ಷನು ಎಲ್ಲ ಇತ್ತು. ಅದೊಂದು ಚೂರು ನನಗಿಷ್ಟ ಆಗಲಿಲ್ಲ. ಬಟ್ ಓವರ್ ಆಲ್ ಕನ್ನಡ ಆಡಿಯನ್ಸ್ಗಿಂತ ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ಗೆ ಹೆವಿ ಇಷ್ಟ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿನಿಮಾ ಅಂತೂ. ಆ್ಯಂಡ್ KGF ಲೆವೆಲ್ ಮೇಕಿಂಗು. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಹತ್ತಿರ ಥಿಯೇಟ್ರಿಗೆ ಹೋಗಿ ಸಲಾರ್ ನೋಡಿ. ಆ್ಯಂಡ್ ನೆಕ್ಸ್ಟ್ ವೀಕ್ ನಮ್ಮ ಕಾಟೇರ ಬರ್ತಿದೆ, ಕಾಟೇರಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.